ಇವತ್ತಿನ ಸಿಎಂ ಸಿದ್ದು ದೆಹಲಿ ಯಾತ್ರೆ ಅನೇಕ ಮಹತ್ವದ ಚರ್ಚೆಗಳಿಗೆ ಸಾಕ್ಷಿಯಾಗುತ್ತೆ, ನಾಂದಿಯಾಗುತ್ತೆ ಅನ್ನುವಂತಹ ವಿಶ್ಲೇಷಣೆಗಳು ಈಗಾಗಲೇ ಲಭ್ಯ ಆಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದು ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆಗಳು ಆಗಲಿಕ್ಕಿದೆ. ರಾಷ್ಟ್ರಪತಿಗಳನ್ನ ಹಾಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಭೇಟಿಯ ಸಂದರ್ಭದಲ್ಲಿ ಮೀಟ್ ಮಾಡಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕೂಡ ಮುಖ್ಯಮಂತ್ರಿಗಳು ಭೇಟಿಯಾಗಲಿದ್ದು ಇವತ್ತು ಬೆಳಗ್ಗೆ 11:20ಕ್ಕೆ ರಾಷ್ಟ್ರಪತಿಗಳ ಭೇಟಿಗೆ ಸಮಯ ಕೂಡ ನಿಗದಿ ಆಗಿದೆ. ಬಹಳ ಪ್ರಮುಖವಾಗಿ ರಾಜ್ಯದ ಹಲವು ಮಸೂದೆಗಳ ಅಂಗೀಕಾರದ ಕುರಿತಾಗಿ ಸಿಎಂ ರಾಷ್ಟ್ರಪತಿಗಳ ಜೊತೆಯಲ್ಲಿ ಚರ್ಚೆಯನ್ನ ಮಾಡಲಿಕ್ಕಿದ್ದು ಆ ಬಳಿಕ ಪಕ್ಷದ ವರಿಷ್ಠರಾಗಿರುವ ಕೆಸಿ ವೇಣುಗೋಪಾಲ್ರನ್ನ ಕೂಡ ಸಿಎಂ ಭೇಟಿಯಾಗಲಿಕ್ಕಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕೆಸಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಭೇಟಿಗೆ ಸಮಯ ನಿಗದಿಯಾಗಿದ್ದು ಎಂಎಲ್ಸಿ ಪಟ್ಟಿ ಫೈನಲ್ ಸೇರಿದಂತೆ ಹಲವು ವಿಚಾರಗಳ ಕುರಿತಾಗಿ ಚರ್ಚೆ ಆಗಲಿಕ್ಕಿದೆ ಅನ್ನುವ ಮಾತುಗಳಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅನೇಕ ಬೆಳವಣಿಗೆಗಳೇನು ನಡೀತಾ ಇದೆ, ಅದೆಲ್ಲದರ ಕುರಿತಾಗಿ ಕೂಡ ಸಮಗ್ರವಾದ ಚರ್ಚೆ ಆಗಲಿಕ್ಕಿದ್ದು ಸಚಿವ ಸಂಪುಟ ಪುನಾರಚನೆ, ಶಾಸಕರು ಬಹಿರಂಗವಾಗಿ ಮಾಡ್ತಾ ಇರುವ ಆರೋಪಗಳು, ಅಸಮಾಧಾನಗಳು ಇದೆಲ್ಲವೂ ಕೂಡ ಚರ್ಚೆಗೆ ಬರಲಿಕ್ಕಿದೆ. ಇವತ್ತು ಸಂಜೆ 5 ಗಂಟೆಗೆ ಕೇಂದ್ರ ಹಣಕಾಸು ಸಚಿವರನ್ನ ಕೂಡ ಸಿಎಂ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಅನುದಾನದ ಕುರಿತು ವಿತ್ತ ಸಚಿವರ ಜೊತೆಯಲ್ಲಿ ಸಿದ್ದು ಮಾತುಕತೆ ನಡೆಸ್ತಾರೆ ಅನ್ನುವಂತಹ ಅವರ ಶೆಡ್ಯೂಲ್ ಈಗ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಾ, ಈಗ ಸಿಎಂರ ದೆಹಲಿ ಪ್ರವಾಸ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಅನೇಕ ವಿಚಾರಗಳಿಗೆ. ಸೊ ಅವರ ಶೆಡ್ಯೂಲು, ಚರ್ಚೆ ಆಗುವಂತಹ ಟಾಪಿಕ್ಗಳು, ಈ ಕುರಿತಾಗಿನೇ ಬಹಳಷ್ಟು ಕುತೂಹಲ, ನಿರೀಕ್ಷೆ ಇರೋದು. ಪ್ರಜ್ವಲ, ಪ್ರಮುಖವಾಗಿ ರಾಷ್ಟ್ರಪತಿ ಮುರ್ಮು ಅವರನ್ನ ಇವತ್ತು ಭೇಟಿಯಾಗೋದಿಕ್ಕೆ ಸಿಎಂ ಸಿದ್ದರಾಮಯ್ಯ ಸಮಯವನ್ನ ಕೇಳಿದ್ರು. ಹಾಗಾಗಿ ಇವತ್ತು 11:00ವರೆಗೆ ಒಂದು ಸಮಯ ಸಿಕ್ಕಿದೆ. ಇವತ್ತು ಮುರ್ಮು ಅವರನ್ನ ಭೇಟಿಯಾಗಿ ಬಿಲ್ಗಳ ವಿಚಾರವಾಗಿ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಪ್ರಮುಖವಾಗಿ 5-6 ಬಿಲ್ಗಳು ಏನು ಪೆಂಡಿಂಗ್ ಇದೆ ಅಂದರೆ ರಾಷ್ಟ್ರಪತಿ ಅಂಗಳಕ್ಕೆ ತಲುಪಿವೆ, ಅದರ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕು. ಜೊತೆಗೆ ಇಲ್ಲಿ ಯಾಕೆ ರಿಜೆಕ್ಟ್ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದನ್ನು ಹೊರತುಪಡಿಸಿದಂತೆ PMಗೂ ಕೂಡ ಅಂದರೆ ನರೇಂದ್ರ ಮೋದಿ ಅವರ ಸಮಯವನ್ನು ಕೂಡ ಕೇಳಿದ್ದಾರೆ. ಆದರೆ ಇಲ್ಲಿಯವರೆಗೂ ಆ ಸಮಯ ಸಿಕ್ಕಿರೋ ಕುರಿತಂತೆ ಮಾಹಿತಿ ಲಭ್ಯ ಇಲ್ಲ. ಇದನ್ನು ಹೊರತುಪಡಿಸಿ ಇವತ್ತು ಬಹುತೇಕ ಅವರ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಆಗ್ತಾರೆ. ಪ್ರಮುಖವಾಗಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗುವಂತಹ ಸಾಧ್ಯತೆಗಳಿದೆ. ಈಗ ಸಮಯವೂ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂದರೆ ನಾಲ್ಕು MLC ಸ್ಥಾನಗಳ ಕುರಿತಂತೆ ಪಟ್ಟಿ ಫೈನಲ್ ಆಗಿ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ತದನಂತರದಲ್ಲಿ ರಿಜೆಕ್ಟ್ ಆಗಿತ್ತು. ಆ ನಿಟ್ಟಿನಲ್ಲಿ ಆ ಒಂದು 4 ಸ್ಥಾನಗಳನ್ನು ತುರ್ತಾಗಿ ನಾವು ಫಿಲ್ ಮಾಡಬೇಕಾಗಿದೆ. ಹಾಗಾಗಿ 4 ಜನರ ಒಂದಿಷ್ಟು ವಿಚಾರಗಳನ್ನು, ಅಂದರೆ ಯಾಕೆ ಇವರನ್ನ ಆಯ್ಕೆ ಮಾಡಿದ್ವಿ ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ಬದಲಾವಣೆ ಏನಾದರೂ ಇತ್ತು ಅಂತಂದರೆ ಈಗಲೇ ಹೇಳಿ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೇಳ್ತಾರೆ ಅನ್ನುವಂತಹದ್ದು ಕೂಡ ಇರುವಂತಹ ವಿಚಾರ. ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ. ಅಂದರೆ 16ನೇ ಹಣಕಾಸು ಆಯೋಗ ವಿಚಾರದಂತೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಅನ್ನುವಂತಹದ್ದಿದೆ. ಒಟ್ಟು 2-3 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ತಾರೆ. ಪ್ರಜ್ವಲ. ರೈಟ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.